ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ತೇಜಸ್ ನ್ಯೂಸ್ ಕನ್ನಡ. ನಾನು ನಿಮ್ಮ ಸುಷ್ಮಿತಾ. ಬೀದರ್ನ ದಕ್ಷಿಣ ವಿಭಾಗದ ಚಿಯೋನ್ ಕಾಲೋನಿಯ ಕೇಂದ್ರ ಮೆಥೋಡಿಸ್ಟ್ ಚರ್ಚ್ನಲ್ಲಿ ದಿನಾಂಕ 14/2/2024ರಿಂದ ಬುಧವಾರದಿಂದ 40 ದಿವಸದ ಉಪವಾಸ ಪ್ರಾರ್ಥನಾ ದಿನಗಳು ಆರಂಭವಾಗಿದ್ದು, ಈ ನಿಮಿತ್ತವಾಗಿಯೇ ಚಿಯೋನ್ ಚರ್ಚ್ನಲ್ಲಿ ಕೇಂದ್ರ ಮೆಥೋಡಿಸ್ಟ್ ಚರ್ಚ್ನಲ್ಲಿ ವಿಶೇಷ ಉಪವಾಸ ಪ್ರಾರ್ಥನಾ ದೇವರ ಆರಾಧನೆಯ ಕೂಟವನ್ನು ಹಮ್ಮಿಕೊಳ್ಳಲಾಯಿತು. ದಕ್ಷಿಣ ವಿಭಾಗದ ಕೇಂದ್ರ ಮೆಥೋಡಿಸ್ಟ್ ಚರ್ಚ್ನ ಜಿಲ್ಲಾ ಮೇಲ್ವಿಚಾರಕರು ಘನ ಎಂಪಿ ಜಯಪಾಲ್ ಅವರು ಈ ಉಪವಾಸ ಪ್ರಾರ್ಥನೆ ದಿವಸದ ಮಹತ್ವ ಹಾಗೂ ಕರ್ತನ ಸುವಾರ್ತೆಗಳನ್ನು ಎಲ್ಲ ಸಭಿಕರಿಗೆ ಸಾರಿದರು ಹಾಗೂ ವಿಶೇಷ ಪ್ರಾರ್ಥನೆಯನ್ನು ಮಾಡಿದರು. ಈ ಕುರಿತಂತೆ ದಕ್ಷಿಣ ವಿಭಾಗದ ಕೇಂದ್ರ ಮೆಥೋಡಿಸ್ಟ್ ಚರ್ಚ್ನ ಜಿಲ್ಲಾ ಮೇಲ್ವಿಚಾರಕರು ಆಗಿರುವ ಘನ ಎಂಪಿ ಜಯಪಾಲ್ ಅವರು ಮಾತನಾಡಿ, ಇವತ್ತಿನಿಂದ 40 ದಿವಸದ ಪ್ರಾರ್ಥನೆ ಶುರುವಾಗಿದೆ. ನಮ್ಮನ್ನು ನಾವು ದೇವರಿಗೆ ಸಮರ್ಪಿಸಿ ದೇವರಿಗಾಗಿ ಜೀವಿಸುವ ಸಮಯ ಇದಾಗಿದೆ. ಯಾವ ರೀತಿ ಗಿಡ ಮರಗಳು ತಮ್ಮ ಹಳೆ ಒಣ ಎಲೆಗಳನ್ನು ಕಳಚಿಬಿಟ್ಟು ಹೊಸ ಎಲೆಗಳನ್ನು ಚಿಗುರುವ ಹಾಗೆ ಮಾಡುತ್ತಾರೆಯೋ, ಅದೇ ರೀತಿ ಮಾನವರು ಈ ತಮ್ಮ ಜೀವನದಲ್ಲಿಯೂ ಕೂಡ ಅವರು ಮಾಡಿರುವ ಪಾಪ ಕರ್ಮಗಳನ್ನು ಈ ಸಮಯದಲ್ಲಿ ಕಳಚಿಬಿಟ್ಟು ದೇವರಿಗೆ ತಮ್ಮನ್ನು ತಾವು ಸಮರ್ಪಿಸುವ ದೇವರಿಗಾಗಿ ಜೀವಿಸುವ ಸಮಯ ಇದಾಗಿದೆ ಎಂದರು. ಬರೀ ಅಷ್ಟೇ ಅಲ್ಲದೆ ಈ ಸಮಯದಲ್ಲಿ ಕೆಲವರು ಸಾಯಂಕಾಲ, ಇನ್ನು ಕೆಲವರು ರಾತ್ರಿ ಊಟ ಮಾಡ್ತಾರೆ. ಅಂದರೆ ಒಂದು ಹೊತ್ತಿನ ಊಟವನ್ನು ಮಾಡ್ತಾರೆ. ತಾವು ಊಟ ಮಾಡದೇ ಬಿಟ್ಟಿರುವ ಮಿಕ್ಕಿನ ಸಮಯದ ಊಟದ ವ್ಯವಸ್ಥೆ ಇಲ್ಲದವರಿಗೆ ದಾನ ಮಾಡ್ತಾರೆ ಅಥವಾ ಅದರ ಬದಲಾಗಿ ಸಭೆಯಲ್ಲಿ ಕಾಣಿಕೆಯಾಗಿ ನೀಡುತ್ತಾರೆ ಎನ್ನುವಂಥದ್ದನ್ನು ಈ ಉಪವಾಸ ದಿವಸದ ಮಹತ್ವವನ್ನು ತಿಳಿಸಿದರು. ಮುಂದುವರೆದು ಮಾತನಾಡಿದ ಅವರು, ನಮ್ಮ ಚಿಯೋನ್ ಮೆಥೋಡಿಸ್ಟ್ ಕೇಂದ್ರ ಸಭೆಯಲ್ಲಿ ಪ್ರತಿ ದಿವಸ ಸಾಯಂಕಾಲ 7 ಗಂಟೆಯಿಂದ 8 ಗಂಟೆಯವರೆಗೆ ದೈವಾರಾಧನೆ ನಡೆಯುತ್ತದೆ. ಬುಧವಾರ ಹಾಗೂ ಶುಕ್ರವಾರ ಬಹಳ ವಿಶೇಷ ದಿವಸವಾಗಿರುವುದರಿಂದ ಅಂದು ಕೂಡ ದೈವ ಸಂದೇಶಗಳನ್ನು ಸಾರಲಾಗುತ್ತೆ. ಮುಖ್ಯವಾಗಿ ಗುಡ್ ಫ್ರೈಡೆಯನ್ನು ನಾವುಗಳು ಪವಿತ್ರವೆಂದು ನಂಬುತ್ತೇವೆ. ಗುಡ್ ಫ್ರೈಡೆ ಹಾಗೂ ಬೆಳಕಿನ ಹಬ್ಬವನ್ನು ಬಹಳ ಅದ್ಧೂರಿಯಾಗಿ ಆಚರಣೆ ಮಾಡ್ತೇವೆ. ಈ 40 ದಿವಸದ ಉಪವಾಸದ ಪ್ರಾರ್ಥನೆಯಲ್ಲಿ ದೈವ ಸೇವಕರು, ಸಭಾಪಾಲಕರು, ಸುವಾರ್ತೆ ಸಾರುವವರು ಪ್ರತಿ ದಿವಸವೂ ಕೂಡ ಒಂದೊಂದು ಪ್ರಸಂಗಗಳನ್ನು, ಸುವಾರ್ತೆಯ ಸಂದೇಶಗಳನ್ನು ಸಾರ್ತಾರೆ. ಬೆಳಕಿನ ಹಬ್ಬದ ದಿವಸ ಬೆಳಗ್ಗೆ 5 ಗಂಟೆಗೆ ಗವಿ ಹತ್ತಿರ ನಾವೆಲ್ಲರೂ ಸೇರಿ ದೇವರ ಆರಾಧನೆಯನ್ನು ಮಾಡಿ ದೇವರಿಗೆ ಮಹಿಮೆಯನ್ನು ಸಲ್ಲಿಸುತ್ತೇವೆ. ಗುಡ್ ಫ್ರೈಡೆ ದಿವಸ 7 ಮಾತುಗಳನ್ನು ಮಧ್ಯಾಹ್ನ 3 ಗಂಟೆಯವರೆಗೆ ಸಾರುತ್ತೇವೆ. ಯಾಕೆಂದರೆ ಕರ್ತನಾದ ಯೇಸು ಕ್ರಿಸ್ತನು 3 ಗಂಟೆಗೆ ಶಿಲುಬೆಯ ಮೇಲೆ ತಮ್ಮ ಪ್ರಾಣ ತ್ಯಾಗ ಬಲಿದಾನ ಮಾಡಿದ ಸಮಯ. ಆಮೇಲೆ ಅಲ್ಲಿಗೆ ನಾವು ಪ್ರಾರ್ಥನೆಯನ್ನು ಮುಕ್ತಾಯಗೊಳಿಸುತ್ತೇವೆ ಎಂದರು. ರೋಮ 6ನೇ ಅಧ್ಯಾಯ ವಚನ 23 ಹೇಳ್ತದೆ, ಫಾರ್ ದ ವೇಜಸ್ ಆಫ್ ಸಿನ್ ಈಸ್ ಡೆತ್. ಅಂದರೆ ನಮ್ಮ ಪಾಪದ ಸಂಬಳ ಯಾವುದು? ಮರಣ ಅಲ್ವಾ? ಪಾಪ ಮಾಡಿದರೆ ಸಂಬಳ ಸಿಗ್ತದಿಲ್ಲ ಅಂತಲ್ಲ, ಬಟ್ ಮರಣ ಸಿಗ್ತದೆ. ಒಳ್ಳೆಯದಾಗಿ ಸಿಗೋದಿಲ್ಲ, ಕೆಟ್ಟ ಸಿಗ್ತದೆ. ನಾವು ಸತ್ತು ಹೋಗ್ತೇವೆ. ನಮ್ಮ ಜೀವನ ದೇವರೊಂದಿಗೆ ಸತ್ಸಂಬಂಧದಲ್ಲಿರುವುದಿಲ್ಲ. ಆದ್ದರಿಂದ ನಾವು ದೇವರೊಂದಿಗೆ ಸತ್ಸಂಬಂಧದಲ್ಲಿರಬೇಕಾದ್ರೆ ನಾವು ನಮ್ಮ ಜೀವನದಲ್ಲಿ ಕ್ರಿಸ್ತನ ಮಕ್ಕಳಾಗಿ ನಾವು ಜೀವಿಸೋದು. ಮತ್ತು 4ನೇ ಮಾತು ಅಂತ ಹೇಳಿದ್ರೆ, 4ನೇ ಮಾತು ಅಲ್ಲಿ ಅದನ್ನು ಹೀಗೆ ಹೇಳ್ತಾನೆ, ವಿಶ್ವಾಸದಲ್ಲಿ ಕಲಿಸಿಕೊಳ್ಳುವಂಥದ್ದು ಮತ್ತು ಹೊಸ ಮನಸ್ಸನ್ನು ನಾವು ಹೊಂದಿಕೊಳ್ತಕ್ಕಂಥದ್ದು. ವಿಶ್ವಾಸದಲ್ಲಿ ನಾವು ಜೀವಿಸ್ತಕ್ಕಂಥದ್ದು ಮತ್ತು ಅದೇ ವೇಳೆಯಲ್ಲಿ ಹೊಸ ಮನಸ್ಸನ್ನು ನಾವು ಹೊಂದಿಕೊಳ್ತಕ್ಕಂಥದ್ದು. ಯಾವ ಮನುಷ್ಯ ಕ್ರಿಸ್ತನಲ್ಲಿ ವಿಶ್ವಾಸವಿಟ್ಟು ಆತನೊಂದಿಗೆ ಜೀವಿಸ್ತಾನೋ ಆತನಲ್ಲಿ ಹೊಸ ಮನಸ್ಸು ಬರ್ತದೆ. ಯಾವನಾದ್ರೂ ಕ್ರಿಸ್ತನಿದ್ದರೆ ಏನಾಗ್ತಂತೆ? ನೂತನ ಸೃಷ್ಟಿ ಆಗ್ತದೆ. ಎಲ್ಲಿ ಬರ್ತದೆ ಹೇಳಿ? ಎಲ್ಲಿ ಬರ್ತದೆ ಮಾತು? ಕೊರಿಂಥ 5ನೇ ಅಧ್ಯಾಯ ವಚನ 17 ಇರಬೇಕಂತ ನನಗೆ ಅನಿಸ್ತದೆ, ಅಥವಾ 17ನೇ ಅಧ್ಯಾಯ 5ನೇ ವಚನ ಇರಬೇಕು. ಈಗ ಉಲ್ಟ ಮಾಡಬೇಕಾಗ್ತದೆ, ಸಿಗ್ತದೆ. ಮತ್ತಾಯ ಸುವಾರ್ತೆ 11ನೇ ಅಧ್ಯಾಯ ವಚನ 21 ಹೇಳ್ತದೆ, ಅಯ್ಯೋ ಕೊರಜಿನೆ, ಅಯ್ಯೋ ಬೆತ್ಸಾಯಿದವೇ, ನಿಮ್ಮಲ್ಲಿ ನಡೆದ ಮಹತ್ಕಾರ್ಯಗಳು ತೂರ್ ಮತ್ತು ಸಿದೋನ್ ಪಟ್ಟಣಗಳಲ್ಲಿ ನಡೆದಿದ್ದರೆ ಅಲ್ಲಿ ಅವರು ಆಗಲೇ ಗೋಣಿ ತಟ್ಟು ಹೊತ್ತುಕೊಂಡು ಬೂದಿಯಲ್ಲಿ ಕೂತ್ಕೊಂಡು ದೇವರ ಕಡೆಗೆ ತಿರುಗಿಕೊಳ್ತಾ ಇದ್ದಾರೆ. ಆ ಪಟ್ಟಣದಲ್ಲಿ ನಡೆದಂಥ ಅದ್ಭುತ ಕಾರ್ಯ ಮತ್ತು ನಿಮ್ಮಲ್ಲಿ ನಡೆದರೆ ನೀವು ಗೋಣಿ ತಟ್ಟನ್ನು ಹಾಕೊಳ್ಬೇಕಾಗಿತ್ತು. ನೀವು ಗೋಣಿ ತಟ್ಟು ಹಾಕೊಂಡಿರಲಿಲ್ಲ. ಯಾಕಂದ್ರೆ ಅವ್ರ ಮದುವೆ ಅವ್ರ ಹತ್ರ ನಡೆದರೆ ಅವ್ರು ಗೋಣಿ ತಟ್ಟು ಹಾಗೆ ಹಾಕೊಂಡು ಅವರು ನಿಲುವೆ ಪಟ್ಟಣವರಂತೆ ದೇವರ ಕಡೆಗೆ ಅವರು ತಿಳಿದುಕೊಳ್ತಾ ಇದ್ರು. ಮಾತ್ರದಿಂದ ದೇವರ ಕಡೆಗೆ ಕೊಡ್ತಾ ಇದ್ರು ಎಂಬುದಾಗಿ ಅಲ್ಲಿ ವಾಕ್ಯಗಳು ಬರೆಯಲ್ಪಟ್ಟಿದೆ. ಮತ್ತು ರೋಮ 12:2ನೇ ವಚನದಲ್ಲಿ ಹೇಳ್ತದೆ, ನಿಮ್ಮನ್ನು ದೇವರಿಗೆ ಸಜೀವವಾಗಿ ಸಮರ್ಪಿಸಿರಿ, ಇದೇ ನಿಮ್ಮ ವಿವೇಕಪೂರ್ವಕವಾದಂಥ ಆರಾಧನೆ. ನೋಡಲ್ಲಿ ದೇವರು ಮಾತುಗಳನ್ನು ನೋಡುವಾಗ ನಾವೆಷ್ಟು ಮಟ್ಟಿಗೆ ನಾವು ನಮ್ಮನ್ನು ದೇವರಿಗೆ ಒಪ್ಪಿಸಿಕೊಡ್ತಾ ಇದ್ದೇವೆ.
ಉಪವಾಸದ ಪ್ರಾರ್ಥನೆ ಮಾಡ್ತಾ ಇದ್ದೇವೆ. ನಮ್ಮ ಬಾಯಿಂದ ಆಡುವಂಥ ಮಾತುಗಳನ್ನ ನಾವು ಬಿಡ್ತಾ ಇಲ್ಲ, ಮನಸ್ಸಿನಲ್ಲಿ ಇರ್ತಕ್ಕಂಥ ನಾವು ಬಿಡ್ತಾ ಇಲ್ಲ. ನಾವು ಹೊಸ ಜೀವನ ನಾವು ಮಾಡ್ತಾ ಇದ್ದೇವೆ. 2024 ಬರುವಾಗ ನಾವೇನೇನೋ ಯೋಜನೆಗಳು ಮಾಡಿದ್ದೇವೆ, ಯೋಜನೆಗಳು ಹಾಕಿದ್ದೇವೆ, ಆದರೆ ಯಾವುದನ್ನು ಕೂಡ ನಾವು ಪಾಲಿಸ್ತೇವೆ. ಯಾಕಂದರೆ ಜನರು ಮುಗಿತಾರಲ್ಲ, ಜನರು ಮುಗಿತು. ಮತ್ತೆ 24 ಕೂಡ ಹಳೆದಾಯ್ತು. ನಾನು ಘನ MP ಜೈಪಾಲ್, ಜಿಲ್ಲಾ ಮೇಲ್ವಿಚಾರಕರು, ಜಾಯಿನ್ ಮೆಥಡಿಸ್ಟ್ ಕೇಂದ್ರ ಸಭೆ ದಕ್ಷಿಣ ವಿಭಾಗ. ಈ ಮುಖಾಂತರವಾಗಿ ತಿಳಿಯಪಡಿಸಿದರೆಂದರೆ ದಿನಾಂಕ 14/2/2024 ಅಂದರೆ ಬೂದಿ ಬುಧವಾರ ಇವತ್ತಿನಿಂದ ಪ್ರಾರಂಭವಾಗಿದೆ. ಈ ಒಂದು ಉಪವಾಸದ ಪ್ರಾರ್ಥನೆಯ ದಿವಸಗಳಿದ್ದು ನಮ್ಮನ್ನು ನಾವು ದೇವರಿಗೆ ಸಮರ್ಪಿಸಿಕೊಂಡು ನಾವು ಇಡೀ ಜೀವನ ದೇವರಿಗೆ ನಮ್ಮನ್ನು ನಾವು ಒಪ್ಪಿಸಿಕೊಟ್ಟು ಆತನಲ್ಲಿ ಜೀವಿಸುವಂಥ ಸಮಯ ಇದು. ಮತ್ತು ಅಷ್ಟು ಮಾತ್ರವಲ್ಲ, ನಾವು ನಮ್ಮ ಜಾಯಿನ್ ಮೆಥಡಿಸ್ಟ್ ಕೇಂದ್ರ ಸಭೆಯಲ್ಲಿ ಪ್ರತಿ ದಿವಸ ಸಾಯಂಕಾಲ 7 ಗಂಟೆಯಿಂದ 8 ಗಂಟೆವರೆಗೆ ನಾವು ದೈವಾರಾಧನೆ ನಡೆಸ್ತೇವೆ. ಮತ್ತು ಬುಧವಾರ ಮತ್ತು ಶುಕ್ರವಾರ ಬಹಳ ವಿಶೇಷವಾದಂಥ ಒಂದು ದಿವಸಗಳಾಗಿರೋದರಿಂದ ನಾವೊಂದು ಕೂಡ ಬಹಳ ಉತ್ತಮವಾದಂಥ ಸಂದೇಶಗಳನ್ನು ನೀಡ್ತೇವೆ. ಮತ್ತು ನಾವು ಇದನ್ನು ಮಾಡುತ್ತಾ ಬರುವಾಗ ನಾವು ಒಂದು ವಾರ ನಮ್ಮ ಗುಡ್ ಫ್ರೈಡೇ ಇರತಕ್ಕಂಥ ವಾರದಲ್ಲಿ ನಾವು ಅದನ್ನು ಪವಿತ್ರ ವಾರ ಎಂಬುದಾಗಿ ನಾವು ಕರಿತೇವೆ. ಮತ್ತು ಗುಡ್ ಫ್ರೈಡೇ ಮತ್ತು ಈಸ್ಟರ್ ಇವೆಲ್ಲವೂ ಕೂಡ ನಾವು ಸಭೆಯಾಗಿ ಬಹಳ ವಿಜೃಂಭಣೆಯಿಂದ ಇದನ್ನು ನಡೆಸ್ಕೊಂಡು ಹೋಗ್ತೇವೆ. ಈ 40 ದಿವಸ ಉಪವಾಸದ ಪ್ರಾರ್ಥನೆಗಳಲ್ಲಿ ನಾವು ಪ್ರತಿಯೊಂದು ಪ್ರಸಂಗಿಗಳನ್ನು ನಾವು ಕರಿತೇವೆ. ಪ್ರತಿಯೊಂದು ಪ್ರಸಂಗಿಗಳಂದರೆ ನಮ್ಮ ಸಹಪಾಲಕರಾಗಲಿ ಅಥವಾ ದೈವ ಸೇವಕರಾಗಲಿ ಅಥವಾ ಸುವಾರ್ಥಿಕರಾಗಲಿ, ನಮ್ಮ ಸಭೆಯಲ್ಲಿರ್ತಕ್ಕಂಥ ನಮ್ಮ ಸಭೆಯ ಸದಸ್ಯರುಗಳಾಗಲಿ ನಾವು ಅವ್ರನ್ನ ಕರೆದುಕೊಂಡು ಬಂದು ಈ ಒಂದು ದಿವಸಗಳಲ್ಲಿ ಉಪವಾಸ ಪ್ರಾರ್ಥನೆ ವಿಷಯದಲ್ಲಿ ಅವರ ಸಂದೇಶವನ್ನು ಕೊಡೋದಕ್ಕೆ ನಾವು ಅವ್ರನ್ನ ಪ್ರೇರೇಪಿಸ್ತೇವೆ. ಮತ್ತು ಅಷ್ಟು ಮಾತ್ರವಲ್ಲ, ಪವಿತ್ರ ವಾರ ಎಂಬುದಾಗಿ ಕರೆಯುವಾಗ ಆ ಒಂದು ವಾರದಲ್ಲಿ ಕೂಡ ನಾವು ವಿಶೇಷ ಸಂದೇಶಗಳನ್ನು ತರ್ತೇವೆ. ಮತ್ತು ಈಸ್ಟರ್ ಮಾರ್ನಿಂಗ್ ಬೆಳಿಗ್ಗೆ 5 ಗಂಟೆಗೆ ನಮ್ಮ ಆರಾಧನೆ ಇರ್ತದೆ. ಆ ದಿವಸದಲ್ಲಿ ಕೂಡ ಎಲ್ಲರೂ ಬೆಳಗಿನ ಸಂದರ್ಭದಲ್ಲಿ ಒಂದು ಗವಿ ಹತ್ತಿರ ಅಂದರೆ ತೆರೆದ ಒಂದು ಸಮಾಧಿ ಹತ್ತಿರ ಬಂದು ನಾವು ದೇವರ ಆರಾಧನೆ ನಡೆಸಿ ದೇವರಿಗೆ ಮಹಿಮೆ ತರ್ತೇವೆ. ಮತ್ತು ಗುಡ್ ಫ್ರೈಡೇ ದಿವಸದಲ್ಲಿ 7 ಮಾತುಗಳಿರ್ತದೆ. ನಾವು ಪ್ರತಿಯೊಬ್ಬರಿಗೂ ಅದನ್ನು ಹಂಚಿ ಹಾಕ್ತೇವೆ. ಮತ್ತು ಅದೇ ವೇಳೆಯಲ್ಲಿ ನಾವು ಮಹಿಳೆಯರನ್ನು ಕೂಡ ಅದರಲ್ಲಿ ನಾವು ಭಾಗವಹಿಸುವಂತೆ ನಾವು ಅವರಿಗೆ ಪ್ರೇರೇಪಿಸ್ತೇವೆ. ಮಹಿಳೆಯರು ಮತ್ತು ಗಂಡಸರು ಮತ್ತು ಸಹಪಾಲಕರು ಎಲ್ಲರೂ ಕೂಡ ಸೇರಿ ಆ 7 ಮಾತುಗಳನ್ನು ನಾವು ಸರಿಯಾಗಿ 3 ಗಂಟೆಗೆ ಅವುಗಳನ್ನು ಮುಗಿಸ್ತೇವೆ. ಯಾಕಂದರೆ ಯೇಸು ಸ್ವಾಮಿ ಶಿಲುಬೆಯಲ್ಲಿ 3 ಗಂಟೆಗೆ ಆತನ ತನ್ನ ಪ್ರಾಣವನ್ನು ಕೊಟ್ಟಿರ್ತಕ್ಕಂಥ ಒಂದು ಸಮಯ. ಆ ಸಮಯಕ್ಕೆ ನಾವು ಅದನ್ನು ಮುಗಿಸಿ ನಾವು ಆರಾಧನೆಯಲ್ಲಿ ಅಲ್ಲಿಗೆ ಮುಕ್ತಾಯಗೊಳಿಸ್ತೇವೆ. ಈ ರೀತಿಯಲ್ಲಿ ನಮ್ಮ ಈ ಒಂದು ಉಪವಾಸದ ಪ್ರಾರ್ಥನೆಗಳಿರ್ತವೆ. ಲೆಂಟ್ ಎಂಬುದಾಗಿ ಕರೆಯುವಾಗ ಇದನ್ನು ಸ್ಪ್ರಿಂಗ್ ಎಂಬುದಾಗಿ ಕೂಡ ಹೇಳ್ತಾರೆ, ಅಥವಾ ವಸಂತ ಋತು ಎಂಬುದಾಗಿ. ಅಂದರೆ ಗಿಡ ಮರಗಳೆಲ್ಲ ಹೇಗೆ ತಮ್ಮ ಎಲೆಗಳನ್ನು ಸಂಪೂರ್ಣವಾಗಿ ಕಳಚಿಬಿಟ್ಟು ಹೊಸ ಎಲೆಗಳನ್ನು ಚಿಗುರುಗಳನ್ನು ಹಾಕುವ ಹಾಗೆ ಮಾನವರ ಜೀವನದಲ್ಲಿ ಸಹ ಮಾಡಿರ್ತಕ್ಕಂಥ ಎಲ್ಲ ಪಾಪಗಳನ್ನು ಈ ಒಂದು ಸಂದರ್ಭಗಳಲ್ಲಿ ಅವರು ಅರಿಕೆ ಮಾಡಿ ದೇವರಿಗೆ ತಮ್ಮಂತ ಒಪ್ಪಿಸಿಕೊಟ್ಟು ಜೀವಿಸುವಂಥ ಸಮಯ ಇದು. ಅವರು ಅನೇಕರು ಉಪವಾಸ ಪ್ರಾರ್ಥನೆಗಳನ್ನು ಮಾಡ್ತಾರೆ. ಅಂದರೆ ಅವರು ಒಂದು ಹೊತ್ತು ಊಟವನ್ನು ಮಾಡ್ತಾರೆ, ಅವರಷ್ಟೇ. ಸಾಯಂಕಾಲ ಮಾತ್ರ ಊಟ ಮಾಡ್ತಾರೆ, ಕೆಲವರು ರಾತ್ರಿ ಹೊತ್ತಲ್ಲಿ ಊಟ ಮಾಡ್ತಾರೆ. ಹೀಗೆ ಅವರು ಒಂದು ಊಟ ಮಾತ್ರ 24 ಗಂಟೆಗಳಲ್ಲಿ ಒಂದು ಊಟ ಮಾಡ್ತಾರೆ. ಅದು ಊಟ ಅವ್ರು ಬಿಟ್ಟಿರ್ತಕ್ಕಂಥದ್ದನ್ನು ಅವರು ಕಾಣಿಕೆಯಾಗಿ ಒಂದಿಲ್ಲ ಅವರು ಬಡವರಿಗೆ ಕೊಡ್ಬೋದು, ಅಥವಾ ಇನ್ನೊಬ್ಬರಿಗೆ ಸಹಾಯದಕ್ಕೆ ಬೇಕಾಗಿರ್ತಕ್ಕಂಥವ್ರಿಗೆ, ಅಗತ್ಯದಲ್ಲಿರ್ತಕ್ಕಂಥವ್ರಿಗೆ ಕೊಡ್ಬೋದು, ಅಥವಾ ಅವರು ಸಭೆಯಲ್ಲಿ ಕಾಣಿಕೆ ಕೂಡ ತಂದು ಅದನ್ನು ಹಾಕ್ತಾರೆ. ಹೀಗೆ ಉಪವಾಸದ ಪ್ರಾರ್ಥನೆಯ ಸಂದರ್ಭಗಳಲ್ಲಿ ನಾವು ತ್ಯಾಗದಿಂದ ನಾವು ದೇವರಿಗೆ ಒಪ್ಪಿಸಿಕೊಟ್ಟು ಆತನ ಮಕ್ಕಳಾಗಿ ನಾವು ಜೀವಿಸೋದಕ್ಕೆ ನಮ್ಮ ಈ ಉಪವಾಸದ ಪ್ರಾರ್ಥನೆಯ ಸಮಯವನ್ನು ನಾವು ಕಳಿತೇವೆ. ಈ ಸಂದರ್ಭದಲ್ಲಿ ನಮ್ಮ ಜೀವನದಲ್ಲಿ ದೇವರು ಮಾಡಿರ್ತಕ್ಕಂಥ ಉಪಕಾರಕ್ಕೆ ನಾವು ಕೂಡ ನಮ್ಮ ಜೊತೆ ಮಾನವರೊಂದಿಗೆ ಪ್ರೀತಿ, ವಿಶ್ವಾಸ, ಅನ್ಯೋನ್ಯತೆ ಇವುಗಳಿಂದ ಜೀವಿಸಲು ನಾವು ಪ್ರಯತ್ನಿಸ್ತೇವೆ. ಇಂಥ ಒಂದು ಅದ್ಭುತವಾದಂಥ ಈ ಒಂದು ಸಮಯ ದೇವರು ನಮಗೆ ಕೊಟ್ಟದಕ್ಕಾಗಿ ತಂದೆಯ ದೇವರಿಗೆ ನಾನು ವಂದಿಸ್ತೇನೆ. ದೇವರ ಆಶೀರ್ವಾದ ಸದಾ ನಮ್ಮೆಲ್ಲರೊಂದಿಗಿರಲಿ. ನನ್ನ ಹೆಸರು ಘನ MP ಜೈಪಾಲ್, ಜಿಲ್ಲಾ ಮೇಲ್ವಿಚಾರಕರು, ಜಾಯಿನ್ ಮೆಥಡಿಸ್ಟ್ ಕೇಂದ್ರ ಸಭೆ, ಬೀದರ್ ಸೌತ್. ನಾವು 40 ದಿವಸ ಉಪವಾಸದ ಪ್ರಾರ್ಥನೆ ಯಾಕೆ ಎಂಬುದಾಗಿ ಹೇಳುವಾಗ ಇದಕ್ಕೆ ಸತ್ಯವೇದದಲ್ಲಿ ಆಧಾರಗಳಿದೆ. ಮುಖ್ಯವಾಗಿ ಜಲಪ್ರಳಯ 40 ದಿವಸಗಳು ಹಗಲಿರುಳು ಧಾರಾಕಾರವಾದಂಥ ಮಳೆ ಸುರಿದು ಅಲ್ಲಿ ಜನರು ನಾವೆಯಲ್ಲಿ ಒಂದು ಕುಟುಂಬ ಮಾತ್ರ ರಕ್ಷಿಸಲ್ಪಟ್ಟಿತ್ತು. ಅಲ್ಲಿ ಪ್ರಾಣಿ, ಪಕ್ಷಿ ಮತ್ತು ಅಲ್ಲಿರ್ತಕ್ಕಂಥ ಎಲ್ಲ ಜನರು ಅದು ರಕ್ಷಣೆ ಹೊಂದಿದರು.
ಅದರಿಂದ ಮುಂದೆ ಜನಾಂಗ ದೊಡ್ಡ ಜನಾಂಗಿ ಅದು ಬೆಳೆಯಿತು. ಮತ್ತು ಮುಂದೆ ಬಂದಾಗ ಇಸ್ರಾಯೇಲ್ ಜನರು 40 ವರ್ಷ ಅವರು ಕಾನಾನ್ ದೇಶಕ್ಕೆ ಹೋಗೋದಕ್ಕೆ ಅವರು ಅರಣ್ಯದಲ್ಲಿ ಪ್ರಯಾಣ ಬೆಳೆಸಿದರು. ಮೊದಲು ಅವರು ಐಗುಪ್ತ ದೇಶದಲ್ಲಿ ಅವರು ಗುಲಾಮಗಿರಿಯಲ್ಲಿದ್ದರು ಅಥವಾ ಬಿಟ್ಟಿ ಕೆಲಸದಲ್ಲಿದ್ದರು. ಆ ಒಂದು ಬಿಟ್ಟಿ ಕೆಲಸದಿಂದ ದೇವರನ್ನು ಬಿಡುಗಡೆ ಮಾಡಿ ಅವರಿಗೆ ಕಾನಾನ್ ದೇಶಕ್ಕೆ ಸೇರಿಸಿರ್ತಕ್ಕಂಥ ವಿಷಯವನ್ನು ನಾವು ಜ್ಞಾಪಕ ಮಾಡಿಕೊಳ್ತೇವೆ. ಮತ್ತು ಅಷ್ಟು ಮಾತ್ರವಲ್ಲ, ಹೊಸ ಒಡಂಬಡಿಕೆಗೆ ಬಂದಾಗ ನಮ್ಮ ಕರ್ತನಾದ ಯೇಸು ಕ್ರಿಸ್ತನು 40 ದಿವಸ ಹಗಲಿರುಳು ಉಪವಾಸ ಇದ್ದು ಆತನು ಪ್ರಾರ್ಥನೆ ಮಾಡಿದ್ದಾನೆ. ಆ ಸಂದರ್ಭದಲ್ಲಿ ಸೈತಾನ ಆತನನ್ನು ಶೋಧನೆ ಮಾಡಿದ್ದಾನೆ. ಆತನಿಗೆ 3 ಶೋಧನೆಗಳನ್ನು ತರ್ತಾನೆ. ಮುಖ್ಯವಾಗಿ ಒಂದು ಊಟದ ಶೋಧನೆ ತರ್ತಾನೆ. ನಿನಗೆ ಹಸಿವಾಗಿದೆ, ಈ ಕಲ್ಲುಗಳನ್ನು ರೊಟ್ಟಿ ಮಾಡಿ ತಿನ್ನು, ಮತ್ತು ನೀನು ಎತ್ತರವಾದಂಥ ಬೆಟ್ಟಕ್ಕೆ ಕರ್ಕೊಂಡು ಹೋಗಿ ನೀನು ದೇವರ ಕುಮಾರನಾಗಿದ್ದರೆ ಇಲ್ಲಿ ಧುಮುಕು, ಅಂದರೆ ನೀನು ಶಕ್ತಿ ಪ್ರದರ್ಶನ ಮಾಡು ಎಂಬುದಾಗಿ ಹೇಳ್ತಾನೆ. ಮತ್ತು ಆತನಿಗೆ ಕರೆದು ಹೇಳ್ತಾನೆ, ನನಗೆ ನೀನು ಅಡ್ಡ ಬಿದ್ದರೆ ನಾನು ನಿನಗೆ ಈ ರಾಜ್ಯವನ್ನೆಲ್ಲ ಕೊಡ್ತೇನೆ ಎಂಬುದಾಗಿ. ಆಗ ಯೇಸುಸ್ವಾಮಿ ಹೇಳ್ತಾರೆ ಅಂದರೆ, ಸೈತಾನೇ ನನ್ನ ಮುಂದೆ ನಿಲ್ಲಬೇಡ, ಯಾಕಂದರೆ ನನ್ನನ್ನು ಕಳಿಸಿಕೊಟ್ಟಿರ್ತಕ್ಕಂಥ ಉದ್ದೇಶವೇ ಬೇರೆ. ನಾನು ಲೋಕದ ಉದ್ಧಾರಕ್ಕಾಗಿ, ಮಾನವರ ಪಾಪದ ಬಿಡುಗಡೆಗಾಗಿ ನನ್ನ ಪ್ರಾಣ ಕೊಡಲು ನಾನು ಬಂದಿದ್ದೇನೆ. ನನ್ನ ರಾಜ್ಯ ಈ ಲೋಕದಲ್ಲ, ನನ್ನ ರಾಜ್ಯ ಪರಲೋಕದೆಂಬುದಾಗಿ ಆತನು ಸುವಾರ್ತೆಯನ್ನು ಸಾರಿದ್ದಾನೆ. ಆ ಒಂದು ಪ್ರಯುಕ್ತವಾಗಿ ಇವತ್ತು ನಾವು 40 ದಿವಸದ ಉಪವಾಸದ ಪ್ರಾರ್ಥನೆಯನ್ನು ನಾವು ಮಾಡ್ತಾಯಿದ್ದೇವೆ. ಧನ್ಯವಾದಗಳು.